ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಟೆಕ್ ಬ್ರೋ ಕನ್ನಡ. ನಾನು ನಿಮ್ಮ ಸಂದೀಪ್ ಶೆಟ್ಟಿ. ಟೆಕ್ ನ್ಯೂಸ್ ಎಪಿಸೋಡ್ 825ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇವತ್ತಿನ ಟೆಕ್ ನ್ಯೂಸ್ ಆದರೆ ಸ್ಟಾರ್ಟ್ ಮಾಡೋಣಂತೆ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ ಆಪಲ್ ಕಂಪ್ನಿಯವರು ಒಂದು ಹೊಸ ಪೇಟೆಂಟ್ನ ಫೈಲ್ ಮಾಡಿದ್ದಾರೆ. ಈ ಪೇಟೆಂಟ್ ಒಂದು ಸ್ವಲ್ಪ ವೆರೈಟಿ ಆಗಿದೆ ಅಂತಾನೆ ಹೇಳ್ಬೋದು. ಅಂತ ಪೇಟೆಂಟ್ ಯಾವ್ದಪ್ಪ ಅಂದ್ರೆ ಇವಾಗ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಒಂದು ರೀತಿ ನಮಗೆ ಸೈಡ್ ಬಾರ್ ತರ ಆದ್ರೆ ಕಾಣಿಸ್ತಾ ಇದೆ. ಇದೆಲ್ಲಿ ಯೂಸ್ ಆಗುತ್ತೆ ಅಂದ್ರೆ ಇವಾಗ ನೀವು ಮ್ಯಾಕ್ ಬುಕ್ ಇರುತ್ತಲ್ಲ, ಮ್ಯಾಕ್ ಬುಕ್ ಅಲ್ಲಿ ನಮಗೆ ಟಚ್ ಬಾರ್ ಅಂತ ಹೇಳ್ಬಿಟ್ಟು ಇರುತ್ತೆ, ಮೇಲ್ಗಡೆ ನಿಮಗೆ ಟಚ್ ಬಾರ್ ಇರುತ್ತೆ. ಸೇಮ್ ಅದೇ ತರ ಒಂದು ಟಚ್ ಬಾರ್ ನ ಇವರು ನಮಗೆ ಐಫೋನ್ಸ್ ಅಲ್ಲಿ ಹಾಗೆ ಬಂದ್ಬಿಟ್ಟು ಐಪ್ಯಾಡ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಈ ಪೇಟೆಂಟ್ ಅಲ್ಲೂ ಕೂಡ ಒಂದ್ ಸ್ವಲ್ಪ ಅದೇ ನೋಟಿಸ್ ಆಗ್ತಿದೆ ಅಂತಾನೆ ಹೇಳ್ಬೋದು. ನನಗೆ ಅನಿಸ್ತಂಗೆ ಐಫೋನ್ ಅಲ್ಲಿ ತರೋದಿಲ್ಲ, ನೆಕ್ಸ್ಟ್ ನಮಗೆ ಫೋಲ್ಡೇಬಲ್ ಫೋನ್ಸ್ ಬರುತ್ತಲ್ಲ, ಫೋಲ್ಡೇಬಲ್ ಫೋನ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡಿದ್ರೆ ಈ ಒಂದು ಟೆಕ್ನಾಲಜಿನ ಇನ್ಕ್ಲೂಡ್ ಮಾಡ್ತಾರೆ. ಇದರಿಂದ ಏನಾಗುತ್ತೆ ಅಂದ್ರೆ ಡೈರೆಕ್ಟ್ ಆಗಿ ನೀವು ಟಾರ್ಚ್ ಆನ್ ಮಾಡೋದು, ಆಫ್ ಮಾಡೋದು, ಕ್ಯಾಮ್ರಾ ಆಕ್ಸೆಸ್ ಮಾಡೋದು, ಈ ರೀತಿಯಾಗಿ ಮಲ್ಟಿಪರ್ಪಸ್ ಆಗಿ ಈ ಒಂದು ಟಚ್ ಬಾರ್ ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ಮ್ಯಾಕ್ ಬುಕ್ ಯೂಸ್ ಮಾಡ್ತಾ ಇದ್ರೆ ಇದ್ರ ಬಗ್ಗೆ ನಿಮಗೊಂದು ಐಡಿಯಾ ಇರುತ್ತೆ. ಸೇಮ್ ಅದನ್ನೇ ಇವಾಗ ಮೊಬೈಲ್ಸ್ಗೂ ಕೂಡ ತರ್ತಿದ್ದಾರೆ. ಸೊ ನೋಡೋಣ ಈ ಒಂದು ಪೇಟೆಂಟ್ ರಿಯಾಲಿಟಿಗೆ ಯಾವಾಗ ಬರುತ್ತೆ ಅಂತ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಗೂಗಲ್ ಐಒ ಇವೆಂಟ್ ನ ಮೇ 14ನೇ ತಾರೀಕು ಕಂಡಕ್ಟ್ ಮಾಡ್ತಿದ್ದಾರೆ. ಒಫಿಷಿಯಲ್ ಆಗಿ ಡೇಟು ಕೂಡ ಅನೌನ್ಸ್ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ತುಂಬಾ ದೊಡ್ಡ ಇವೆಂಟ್ ಅಂತಾನೆ ಹೇಳ್ಬೋದು. ಈ ಒಂದು ಇವೆಂಟ್ ಅಲ್ಲಿ ಏನ್ ಇವ್ರು ಮಾತಾಡ್ತಾರೆ ಅಂದ್ರೆ ಸಾಫ್ಟ್ವೇರ್ ಬಗ್ಗೆ ಮೇನ್ ಆಗಿ ಹೈಲೈಟ್ಸ್ ಕೊಡ್ತಾರೆ. ಆಂಡ್ರಾಯ್ಡ್ 15 ಬಗ್ಗೆ ನಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ಏನೇನೆಲ್ಲ ಚೇಂಜಸ್ ಮಾಡ್ತಾ ಇದ್ದಾರೆ, ಏನೇನೆಲ್ಲ ಇಂಪ್ರೂವ್ಮೆಂಟ್ಸ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಈ ಒಂದು ಇವೆಂಟ್ ಅಲ್ಲಿ ಗೊತ್ತಾಗುತ್ತೆ. ಹಾಗೆ ಬಂದ್ಬಿಟ್ಟು ಗೂಗಲ್ ಪಿಕ್ಸೆಲ್ 8a ಮೊಬೈಲ್ ಕೂಡ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಹಾಗೆ ಬಂದ್ಬಿಟ್ಟು ಗೂಗಲ್ ಪಿಕ್ಸೆಲ್ ಟ್ಯಾಬ್ 2 ಆಗಿರ್ಬೋದು, ಫೋಲ್ಡ್ 2 ಇದೆಲ್ಲನೂ ಕೂಡ ಇಲ್ಲ ಇವರು ಅನೌನ್ಸ್ ಮಾಡ್ತಾರೆ. ಕೆಲವೊಂದನ್ನ ಲಾಂಚ್ ಮಾಡ್ತಾರೆ, ಕೆಲವೊಂದನ್ನ ಅನೌನ್ಸ್ ಮಾಡ್ತಾರೆ. ಹಾಗೆ ಬಂದ್ಬಿಟ್ಟು ಒಂದು ಮೇಜರ್ ಅಪ್ಡೇಟ್ ಕೂಡ ಹೊರಗೆ ಬಂದಿದೆ. ಆಂಡ್ರಾಯ್ಡ್ 15 ಅಲ್ಲಿ ಇವರು ಒಂದು ಹೊಸ ಫೀಚರ್ ಮೇಲೆ ವರ್ಕ್ ಮಾಡ್ತಿದ್ದಾರೆ. ಇವಾಗ ಯಾವ್ದಾದ್ರು ಒಂದು ಮೊಬೈಲ್ ಕಳೆದೋಯ್ತು ಅಂತ ಇಟ್ಕೊಳ್ಳಿ, ಕಳೆದೋಗಿದ್ದಾದ್ಮೇಲೆ ಅವರು ಸ್ವಿಚ್ ಆಫ್ ಮಾಡಿದ್ದಾದ್ಮೇಲೆ ನಾವು ಅದನ್ನ ಟ್ರೇಸ್ ಮಾಡೋದು ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಇವ್ರೇನ್ ಮಾಡ್ತಿದ್ದಾರೆ ಅಂದ್ರೆ ಗೂಗಲ್ ಪಿಕ್ಸೆಲ್ 9 ಸೀರೀಸ್ ಅಲ್ಲಿ ಡೆಡಿಕೇಟೆಡ್ ಆಗಿ ಒಂದು ಬ್ಲೂಟೂತ್ ಚಿಪ್, ಹಾಗೆ ಬಂದ್ಬಿಟ್ಟು ಒಂದು ಸಿಗ್ನಲ್ ಚಿಪ್ ನ ಇವರು ಯೂಸ್ ಮಾಡ್ತಿದ್ದಾರೆ. ಇದರಿಂದ ಏನಾಗುತ್ತೆ ಅಂದ್ರೆ ಮೊಬೈಲ್ ಸ್ವಿಚ್ ಆಫ್ ಆಗಿದ್ದಾದ್ಮೇಲೂ ಕೂಡ ನಾವು ಮೊಬೈಲ್ ನ ಟ್ರೇಸ್ ಮಾಡಬಹುದು. ಇದರಲ್ಲಿ ನಮಗೆ ಚಿಪ್ ಇರುತ್ತಲ್ಲ, ಆ ಚಿಪ್ ಬಂದ್ಬಿಟ್ಟು ಸಿಗ್ನಲ್ಸ್ ನ ಡಿಟೆಕ್ಟ್ ಮಾಡ್ತಾ ಇರುತ್ತೆ, ಸಿಗ್ನಲ್ಸ್ ನ ರಿಸೀವ್ ಮಾಡ್ಕೊಳುತ್ತೆ ಅಂತಾನೆ ಹೇಳ್ಬೋದು. ಈ ರೀತಿಯಾಗಿ ಒಂದು ಹೊಸ ಟೆಕ್ನಾಲಜಿ ಮೇಲೂ ಕೂಡ ವರ್ಕ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ನನಗನ್ನಿಸ್ತಂಗೆ ಅಪ್ಡೇಟ್ ಅಲ್ಲಿ ಇದನ್ನ ಬೇರೆ ಮೊಬೈಲ್ಸ್ ಗೆ ಕೊಡೋದಿಕ್ಕಾದ್ರೆ ಆಗೋದಿಲ್ಲ, ಹಾರ್ಡ್ವೇರ್ ಅಲ್ಲೂ ಕೂಡ ನಮಗೆ ಈ ಒಂದು ಚಿಪ್ ಇರಬೇಕಾಗುತ್ತೆ. ಅದಕ್ಕೋಸ್ಕರ ನೆಕ್ಸ್ಟ್ ನಮಗೆ ಏನೇನು ಮೊಬೈಲ್ಸ್ ಬರುತ್ತಲ್ಲ, ಆ ಒಂದು ಮೊಬೈಲ್ಸ್ ಅಲ್ಲಿ ಈ ಫೀಚರ್ ಕೂಡ ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಈ ಫೀಚರ್ ಬಂತು ಅಂದ್ರೆ ತುಂಬಾ ಜನರಿಗೆ ಯೂಸ್ ಆಗುತ್ತೆ. ಮೊಬೈಲ್ ಕಳೆದೋದ್ರೂ ಕೂಡ ಬೇಗ ನಾವು ಆಕ್ಸೆಸ್ ಮಾಡಬಹುದು, ಆ ಮೊಬೈಲ್ ಎಲ್ಲಿದೆ ಅಂತ ಹೇಳ್ಬಿಟ್ಟು ಬೇಗ ನಾವು ಫೈಂಡ್ ಔಟ್ ಮಾಡಬಹುದು. ಒಂದು ರೀತಿ ವೆರೈಟಿ ಆಗಿದೆ ಅಂತಾನೆ ಹೇಳ್ಬೋದು. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಇಂಡಿಯನ್ ಗೌರ್ಮೆಂಟ್ ಅವರು ಒಫಿಷಿಯಲ್ ಆಗಿ ಒಂದು ಸ್ವಲ್ಪ ಆಪ್ಸ್ ನ ಹಾಗೆ ಬಂದ್ಬಿಟ್ಟು ವೆಬ್ಸೈಟ್ಸ್ ನ ಬ್ಯಾನ್ ಮಾಡಿದ್ದಾರೆ. ಬ್ಲಾಕ್ ಮಾಡಿಲ್ಲ, ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಈ ಒಂದು ಲಿಸ್ಟ್ ಅಲ್ಲಿ ನೋಡ್ಕೊಂಡ್ರೆ ಹತ್ತತ್ರ 18 OTT ಪ್ಲಾಟ್ಫಾರ್ಮ್ಸ್ ನ ಬ್ಯಾನ್ ಮಾಡಿದ್ದಾರೆ, 10 ಆಪ್ಸ್, 19 ವೆಬ್ಸೈಟ್ಸ್, 57 ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ನ ನಾವು ಬ್ಯಾನ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ರೀಸನ್ ಏನು ಅಂದ್ರೆ ಇದೆಲ್ಲನೂ ಕೂಡ ಪಾನ್ ವೆಬ್ಸೈಟ್ಸ್ ಗೆ ಸಂಬಂಧಪಟ್ಟಿದ್ದು, ಅದಕ್ಕೋಸ್ಕರ ಇವರು ಬ್ಯಾನ್ ಮಾಡಿದ್ದಾರೆ. ಹಾಗೆ ಬಂದ್ಬಿಟ್ಟು ಯೂಸರ್ ಡಾಟಾ ಏನಿರುತ್ತಲ್ಲ, ಆ ಯೂಸರ್ ಡಾಟಾನು ಕೂಡ ಸೆಕ್ಯೂರ್ ಆಗಿಲ್ಲ. ಇವ್ರು ಬಂದ್ಬಿಟ್ಟು ತುಂಬಾ ಕಡೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಇದರಿಂದ ಯೂಸರ್ಗೂ ಕೂಡ ತುಂಬಾ ಹೊಡ್ತಾ ಬೀಳುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ವೆಬ್ಸೈಟ್ಸ್ ನ ಒಫಿಷಿಯಲ್ ಆಗಿ ಬ್ಯಾನ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಒಂದ್ ರೀತಿ ಶಾಕಿಂಗ್ ಅಂತಾನೆ ಹೇಳ್ಬೋದು. ಯಾವುದೇ ರೀತಿ ರಿಪೋರ್ಟ್ಸ್ ಕೂಡ ಹೊರಗೆ ಬಂದಿರಲಿಲ್ಲ ಈ ತರ ಬ್ಯಾನ್ ಮಾಡ್ತಾರೆ ಅಂತ ಹೇಳಿ. ಸಡನ್ ಆಗಿ ಇದಿಷ್ಟು ಪ್ಲಾಟ್ಫಾರ್ಮ್ಸ್ ಕೂಡ ಒಫಿಷಿಯಲ್ ಆಗಿ ಬ್ಯಾನ್ ಮಾಡಿದ್ದಾರೆ. ನೋಡ್ಕೊಂಡ್ರೆ ನಮಗೆ ಕೇರಳದಲ್ಲಿ ಮೂವಿ ಡಿಸ್ಟ್ರಿಬ್ಯೂಟರ್ಸ್ ಹಾಗೆ ಬಂದ್ಬಿಟ್ಟು ಎಕ್ಸಿಬ್ಯೂಟರ್ಸ್ ಏನಿರ್ತಾರಲ್ಲ, ಇವರು ಬಂದ್ಬಿಟ್ಟು ಅಫಿಷಿಯಲ್ ಆಗಿ ಹೈಕೋರ್ಟ್ ಅಲ್ಲಿ ಕೇಸ್ ಹಾಕಿದ್ದಾರೆ. ಈ ಕೇಸ್ ಒಂದ್ ಸ್ವಲ್ಪ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ತುಂಬಾ ಜನರಿಗೆ ಇದು ಯೂಸ್ ಆಗುತ್ತೆ. ರೀಸನ್ ಏನು ಅಂದ್ರೆ ಇವಾಗ ಪ್ರತಿಯೊಂದು ಲ್ಯಾಂಗ್ವೇಜ್ ಅಲ್ಲೂ ಕೂಡ ಇವತ್ತು ಯಾವ್ದಾದ್ರು ಒಂದು ಮೂವಿ ರಿಲೀಸ್ ಆಯ್ತು ಅಂದ್ರೆ ಫಸ್ಟ್ ಇವಾಗ ಎಲ್ಲರೂ ಕೂಡ ಏನ್ ಮಾಡ್ತಾರೆ ಅಂದ್ರೆ ರಿವ್ಯೂ ನೋಡ್ತಾರೆ, ಆ ಮೂವಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಫಸ್ಟ್ ರಿವ್ಯೂ ನೋಡ್ತಾರೆ. ರಿವ್ಯೂ ನೋಡಿದಾದ್ಮೇಲೆ ಆ ಒಂದು ಮೂವೀಸ್ಗೆ ಹೋಗ್ತಾರೆ. ಇದರಿಂದ ಏನಾಗ್ತಾ ಇದೆ ಅಂದ್ರೆ ಪ್ರೊಡ್ಯೂಸರ್ಗೆ ತುಂಬಾ ಮಟ್ಟಿಗೆ ಲಾಸ್ ಆಗೋದಿಲ್ಲ, ಅವರಿಗೆ ಲಾಸ್ ಆದ್ರೂ ಕೂಡ ತುಂಬಾ ಕಮ್ಮಿ ಅಮೌಂಟ್ ಅಲ್ಲಿ ಲಾಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ಆ ಮೂವಿನ ಯಾರು ಕೊಂಡ್ಕೊಂಡಿರ್ತಾರಲ್ಲ, ಇವಾಗ ನಮಗೆ ಡಿಸ್ಟ್ರಿಬ್ಯೂಟರ್ಸ್ ಹಾಗೆ ಬಂದ್ಬಿಟ್ಟು ಎಕ್ಸಿಬ್ಯೂಟರ್ಸ್, ಅವರಿಗೆ ವಿಪರೀತ ಲಾಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ಮೂವೀಸ್ ಏನಾದ್ರೂ ಓಡ್ಲಿಲ್ಲ ಅಂದ್ರೆ ಪಾಪ ಇವರಿಗೆ ಲಾಸ್ ಆಗುತ್ತೆ. ಅದಕ್ಕೋಸ್ಕರ ಇವ್ರೇನ್ ಮಾಡಿದ್ದಾರೆ ಅಂದ್ರೆ ಕೋರ್ಟ್ ಅಲ್ಲಿ ಒಂದು ಕೇಸ್ ಹಾಕಿದ್ದಾರೆ. ಇವಾಗ ಏನ್ ರಿವ್ಯೂ ವಿಡಿಯೋಸ್ ಬಿಡ್ತಾರಲ್ಲ, ಅವ್ರು ಬಂದ್ಬಿಟ್ಟು ಫಸ್ಟ್ 48 ಅವರ್ಸ್ ಯಾವುದೇ ರೀತಿ ವಿಡಿಯೋಸ್ ನ ಅಪ್ಲೋಡ್ ಮಾಡಬಾರ್ದು. ಅವಾಗ ನಮಗೆ ಒಂದು ಸ್ವಲ್ಪ ಕಲೆಕ್ಷನ್ಸ್ ಕೂಡ ಇನ್ಕ್ರೀಸ್ ಆಗುತ್ತೆ, ಹಾಗೆ ಬಂದ್ಬಿಟ್ಟು ನೆಗೆಟಿವಿಟಿನೂ ಕೂಡ ಸ್ಪ್ರೆಡ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಇವಾಗ ಅಟ್ ಪ್ರೆಸೆಂಟ್ ಕೋರ್ಟ್ ಅಲ್ಲೂ ಕೂಡ ಈ ಒಂದು ಕೇಸ್ ಅನ್ನೋದು ಪೆಂಡಿಂಗ್ ಅಲ್ಲಾದ್ರೆ ನಿಂತಿದೆ, ನಿನ್ನ ಅಪ್ರೂವಲ್ ಆದ್ರೆ ಕೊಟ್ಟಿಲ್ಲ. ನನಗೇನೋ ಒಂದು ರೀತಿ ಇದು ಗುಡ್ ಕಾಸ್ ಅನ್ಸುತ್ತೆ. ಯಾಕೆಂದ್ರೆ ಪಾಪ ಡಿಸ್ಟ್ರಿಬ್ಯೂಟರ್ಸ್ ಎಕ್ಸಿಬ್ಯೂಟರ್ಸ್ ಗೆ ತುಂಬಾ ಲಾಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ಒಂದೇ ಟೈಮ್ ಅಲ್ಲಿ ನೋಡ್ಕೊಂಡ್ರೆ ಯಾವ್ದಾದ್ರು ಒಂದು ಮೂವಿ ರಿಲೀಸ್ ಆಯ್ತು ಅಂದ್ರೆ ಡೈರೆಕ್ಟ್ ಆಗಿ ಹೋಗ್ಬಿಡ್ತಾ ಇದ್ರು, ಯಾರ ಮಾತು ಕೂಡ ಕೇಳ್ತಾ ಇರಲಿಲ್ಲ. ಇವಾಗ ಹಂಗಲ್ಲ, ಫಸ್ಟ್ ರಿವ್ಯೂಸ್ ನೋಡ್ತಾರೆ. ರಿವ್ಯೂ ಅಲ್ಲಿ ಮೂವಿ ಚೆನ್ನಾಗಿತ್ತು ಅಂದ್ರೆ ಹೋಗ್ತಾರೆ, ಚೆನ್ನಾಗಿಲ್ಲ ಅಂದ್ರೆ ಹೋಗೋದೇ ಇಲ್ಲ. ಇನ್ನ ಒಂದೊಂದು ರಿವ್ಯೂಸ್ ಹೆಂಗಿರುತ್ತೆ ಅಂದ್ರೆ ಆ ಮೂವಿ ತುಂಬಾನೇ ಚೆನ್ನಾಗಿರುತ್ತೆ, ಆದ್ರೆ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಂತ ಮೂವೀಸ್ಗೂ ಕೂಡ ಪಾಪ ತುಂಬಾ ಮಟ್ಟಿಗೆ ಹೊಡ್ತಾ ಬೀಳುತ್ತೆ ಅಂತಾನೆ ಹೇಳ್ಬೋದು. ನಾನು ಕೂಡ ಒಂದೊಂದು ಮೂವೀಸ್ ನ ರಿವ್ಯೂಸ್ ನೋಡ್ತೀನಿ, ಆದ್ರೆ ಒಂದೊಂದು ಮೂವೀಸ್ ಚೆನ್ನಾಗಿಲ್ಲ ಅಂತ ಹೇಳಿರ್ತಾರೆ, ಆದ್ರೆ ಮೂವಿ ನೋಡಿದಾಗ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ಆ ತರ ಎಕ್ಸ್ಪೀರಿಯನ್ಸ್ ನಿಮಗೆ ಆಗಿತ್ತು ಅಂದ್ರೆ ನನಗೊಂದ್ಸಲ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ.
ಇದೇನಾದ್ರೂ ಇಂಪ್ಲಿಮೆಂಟ್ ಆಯ್ತು, ಕೇರಳದಲ್ಲಿ ಇಂಪ್ಲಿಮೆಂಟ್ ಆಯ್ತು ಅಂದ್ರೆ 100% ಬೇರೆ ಲ್ಯಾಂಗ್ವೇಜಸ್ ಅಲ್ಲೂ ಕೂಡ ಇದು ಆಟೋಮೆಟಿಕ್ ಆಗಿ ಇಂಪ್ಲಿಮೆಂಟ್ ಆಗುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಮಿಸ್ಟರ್ ಬೀಸ್ಟ್ ಇಂದ, ಮಿಸ್ಟರ್ ಬೀಸ್ಟ್ ಈ ಒಂದು ಯೂಟ್ಯೂಬರ್ ಗೊತ್ತಿಲ್ಲ ಅನ್ನೋರು ಯಾರು ಕೂಡ ಇರೋದಿಲ್ಲ, ತುಂಬಾ ಫೇಮಸ್ ಅಂತಾನೆ ಹೇಳ್ಬೋದು, ಒಂದು ದೊಡ್ಡ ಫ್ಯಾನ್ ಬೇಸ್ ಇದೆ. ನಿನ್ನೆ ಇವರು ಟ್ವಿಟರ್ ಅಲ್ಲಿ ಒಂದು ಟ್ವೀಟ್ ಮಾಡಿದ್ದಾರೆ. ಈ ಒಂದು ಟ್ವೀಟ್ ಅಲ್ಲಿ ನೋಡ್ಕೊಂಡ್ರೆ ಇವಾಗ ಮಿಸ್ಟರ್ ಬೀಸ್ಟ್ ಫ್ಯಾನ್ಸ್ ಏನಿರ್ತಾರಲ್ಲ, ಅವ್ರನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡಿರ್ತಾರಲ್ಲ, ಅವರೆಲ್ಲರೂ ಕೂಡ ತುಂಬಾ ಜನ ಸ್ಕೂಲ್ಸ್ಗೆ ಹಾಗೆ ಬಂದ್ಬಿಟ್ಟು ಕಾಲೇಜಸ್ಗೆ ಹೋಗ್ತಾ ಇಲ್ಲ, ಕಂಪ್ಲೀಟ್ ಆಗಿ ಡ್ರಾಪ್ ಔಟ್ ಮಾಡ್ತಾ ಇದ್ದಾರೆ. ನಾವು ಕೂಡ ಮಿಸ್ಟರ್ ಬೀಸ್ಟ್ ತರ ವಿಡಿಯೋಸ್ ಮಾಡ್ತೀವಿ, ದೊಡ್ಡ ದೊಡ್ಡ ವಿಡಿಯೋಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರು ಇವಾಗ ಕಾಲೇಜಸ್ಗೆ ಹೋಗ್ತಿಲ್ಲ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಕಂಪ್ಲೇಂಟ್ಸ್ ಆದ್ರೆ ಬಂದಿದೆ. ಅದಕ್ಕೋಸ್ಕರ ಮಿಸ್ಟರ್ ಬೀಸ್ಟ್ ಅವರು ರಿಯಾಕ್ಟ್ ಆಗಿದ್ದಾರೆ. ಇವರೇನ್ ಹೇಳ್ತಿದ್ದಾರೆ ಅಂದ್ರೆ, ನೀವು ಯೂಟ್ಯೂಬಿಗೆ ಬನ್ನಿ, ಇಲ್ಲ ಅಂತಲ್ಲ, ಯೂಟ್ಯೂಬ್ ಅಂತಾನೆ ಅಲ್ಲ, ಬೇರೆ ಕೆರಿಯರ್ ಅಲ್ಲೂ ಕೂಡ ನೀವು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಥಿಂಕ್ ಮಾಡಿ, ಅವಾಗ ನೀವು ಕೂಡ ಸಕ್ಸಸ್ ಆಗ್ತೀರಾ. ಯೂಟ್ಯೂಬಿಗೆ ಬರಬೇಕು ಅಂದ್ರೆ ಒಂದು 10 ಸಲ ಯೋಚನೆ ಮಾಡಿಬಿಟ್ಟು ಯೂಟ್ಯೂಬಿಗೆ ಬನ್ನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಇವಾಗ ನೀವು ಕೂಡ ಕೇಳ್ಬೋದು, ಬ್ರೋ ನಿಮ್ಮ ಒಪಿನಿಯನ್ ಏನು, ಇವಾಗ ಯೂಟ್ಯೂಬ್ನ ನಾವು ಕೆರಿಯರ್ ಆಗಿ ತಗೋಬೋದಾ ಅಂದ್ರೆ, ನಾನು ಕೇಳಿದ್ರು ಕೂಡ ಒಂದು ಸ್ವಲ್ಪ ಜನರಿಗೆ ನಾನು ಬೇಡ ಅಂತಾನೆ ಹೇಳ್ತೀನಿ. ರೀಸನ್ ಏನು ಅಂದ್ರೆ, ಯೂಟ್ಯೂಬ್ ಅಷ್ಟು ಈಸಿ ಅಲ್ಲ. ತುಂಬಾ ಜನ ಹೇಳ್ತಾರೆ ಯೂಟ್ಯೂಬ್ ಅಲ್ಲಿ ಬೇಗ ಸಕ್ಸಸ್ ಆಗ್ಬೋದು, ಚೆನ್ನಾಗಿ ವ್ಯೂಸ್ ಬರುತ್ತೆ, ಚೆನ್ನಾಗಿ ದುಡ್ಡು ದುಡಿಬೋದು ಅಂತ ಹೇಳ್ತಾರೆ. ನೀವು ಯೂಟ್ಯೂಬಿಗೆ ಬನ್ನಿ, ಬೇಡ ಅಂತ ಹೇಳೋದಿಲ್ಲ. ನೀವು ಯೂಟ್ಯೂಬಿಗೆ ಬಂದು ಒಂದು ಸ್ವಲ್ಪ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರೆ ನಿಮಗೊಂದು ಪಿಕ್ಚರ್ ಗೊತ್ತಾಗುತ್ತೆ, ಓಹೋ ಯೂಟ್ಯೂಬ್ ಯಾವ ರೀತಿ ಇದೆ. ಸೊ ಯೂಟ್ಯೂಬ್ ನಾವು ಅಂದ್ಕೊಂಡಿರೋಷ್ಟು ಈಸಿ ಅಲ್ಲ, ಒಂದು ಸ್ವಲ್ಪ ಕಷ್ಟ ಇದೆ ಅಂತ ಹೇಳ್ಬಿಟ್ಟು ನಿಮಗೆ ಒಂದು ಪಿಕ್ಚರ್ ಸಿಕ್ಬಿಡುತ್ತೆ. ಹಾಗೆ ಬಂದ್ಬಿಟ್ಟು ಎಲ್ಲರೂ ಹೇಳ್ತಾ ಇರ್ತಾರೆ ವಿಪರೀತವಾಗಿ ದುಡ್ಡು ದುಡಿಬೋದು ಅಂತೆಲ್ಲ, ಅದೆಲ್ಲ ಸುಮ್ಮನೆ ಮಿತ್ ಅಷ್ಟೇ. ಯಾರೋ ಹೇಳ್ತಾರೆ, ಅದನ್ನೆಲ್ಲ ಕಡೆ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ. ಅಷ್ಟೆಲ್ಲ ಈಸಿ ಅಲ್ಲ ಯೂಟ್ಯೂಬ್ ಅಲ್ಲಿ ದುಡ್ಡು ದುಡಿಯೋದು. ದುಡ್ಡು ದುಡಿದ್ರು ಕೂಡ ತುಂಬಾ ಕಮ್ಮಿ ಬರುತ್ತೆ ಅಂತಾನೆ ಹೇಳ್ಬೋದು. ಇವಾಗ ನೀವು ಯೂಟ್ಯೂಬ್ ವಿಡಿಯೋಸ್ ಮಾಡ್ತಿದ್ದೀರಾ ಅಂದ್ರೆ ನಿಮಗೊಂದು ಐಡಿಯಾ ಇರುತ್ತೆ, ನೀವು ಯೂಟ್ಯೂಬ್ ವಿಡಿಯೋಸ್ ಮಾಡ್ಬೇಕಂದ್ರೆ ಮಾಡಿ, ಒಂದು 10 ಸಲ ಯೋಚನೆ ಮಾಡಿಬಿಟ್ಟು ಯೂಟ್ಯೂಬ್ನ ನೀವು ಕೆರಿಯರ್ ಆಗಿ ತಗೊಳ್ಳಿ. ಡೈರೆಕ್ಟ್ ಆಗಿ ಕೆರಿಯರ್ ಆಗಿ ತಗೊಳೋದಕ್ಕಾದ್ರೆ ಹೋಗ್ಬೇಡಿ, ನೀವು ಒಂದು ರೀತಿ ಪಾರ್ಟ್ ಟೈಮ್ ಆಗಿ ಆರಾಮಾಗಿ ಇಟ್ಕೋ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಇನ್ಫಿನಿಕ್ಸ್ ಇಂದ, ಇನ್ಫಿನಿಕ್ಸ್ ನೋಟ್ 40 ಸೀರೀಸ್ ಈ ಒಂದು ಮೊಬೈಲ್ಸ್ ನ ಮಾರ್ಚ್ 18ನೇ ತಾರೀಕು ಗ್ಲೋಬಲ್ ಆಗಿ ಲಾಂಚ್ ಮಾಡ್ತಿದ್ದಾರೆ. ಮಲೇಷ್ಯಾದಲ್ಲಿ ಲಾಂಚ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಈ ಸಲ ಈ ಮೊಬೈಲ್ಸ್ ಅಲ್ಲಿ ತುಂಬಾ ಚೇಂಜಸ್ ಮಾಡ್ತಾ ಇದ್ದಾರೆ. ಇವಾಗ ಒಂದು ವಿಡಿಯೋನ ರಿಲೀಸ್ ಮಾಡಿದ್ದಾರೆ. ಈ ವಿಡಿಯೋದಲ್ಲಿ ನೋಡ್ಕೊಂಡ್ರೆ ಹ್ಯಾಲೋ ಲೈಟ್ ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಇದು ಬಂದ್ಬಿಟ್ಟು RGB ಲೈಟ್ AI ಮೇಲೆ ವರ್ಕ್ ಆಗ್ತಾ ಇರುತ್ತೆ. ನಿಮಗೆ ಯಾವ್ದಾದ್ರು ಮೆಸೇಜ್ ಬರುತ್ತೆ, ಇಲ್ಲಾಂದ್ರೆ ಯಾವ್ದಾದ್ರು ಕಾಲ್ಸ್ ಬಂತು ಅಂದ್ರೆ ಇದು ನಿಮಗೆ ಡಿಫ್ರೆಂಟ್ ಆಗಿ ಕಲರ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಇನ್ಫಿನಿಕ್ಸ್ ಅವರು ಹೇಳ್ತಾ ಇದ್ದಾರೆ. ಈ ಒಂದು ಮೊಬೈಲ್ಸ್ ನಮಗೆ 260 ವಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಹಾಗೆ ಬಂದ್ಬಿಟ್ಟು ಮ್ಯಾಕ್ಸೇಫಿಗೂ ಕೂಡ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಈ ರೀತಿಯಾಗಿ ಒಂದೇ ಮೊಬೈಲ್ ಅಲ್ಲಿ ಈ ಸಲ ತುಂಬಾ ಚೇಂಜಸ್ ಮಾಡಿಬಿಟ್ಟು ಈ ಒಂದು ಮೊಬೈಲ್ಸ್ ನ ಲಾಂಚ್ ಮಾಡ್ತಿದ್ದಾರೆ. ಎರಡು ಮೊಬೈಲ್ಸ್ ನ ಲಾಂಚ್ ಮಾಡ್ತಾ ಇದ್ದಾರೆ, ಇನ್ಫಿನಿಕ್ಸ್ ನೋಟ್ 40 ಹಾಗೆ ಬಂದ್ಬಿಟ್ಟು ನೋಟ್ 40 ಪ್ರೋ ಅಂತೇಳಿ. ಏನೇನೆಲ್ಲ ಚೇಂಜಸ್ ಮಾಡ್ತಾ ಇದ್ದಾರೆ, ಪ್ರೈಸ್ ಎಷ್ಟಿರುತ್ತೆ, ಸ್ಪೆಸಿಫಿಕೇಶನ್ಸ್ ಏನು, ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಹೊರಗೆ ಬಂದಿಲ್ಲ. ನಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗಬೇಕು ಅಂದ್ರೆ ಮಾರ್ಚ್ 18ನೇ ತಾರೀಕು ವೆಯ್ಟ್ ಮಾಡಬೇಕು. ಸೊ ನೋಡೋಣಂತೆ ಏನೇನೆಲ್ಲ ಚೇಂಜಸ್ ಮಾಡ್ತಿದ್ದಾರೆ ಅಂತ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ವಿವೋ ಇಂದ, ವಿವೋ ಕಂಪ್ನಿಯವರು ವಿವೋ ಎಕ್ಸ್ ಫೋಲ್ಡ್ 3 ಈ ಒಂದು ಫೋಲ್ಡಬಲ್ ಫೋನ್ ನ ಮಾರ್ಚ್ 26ನೇ ತಾರೀಕು ಚೈನಾದಲ್ಲಿ ಲಾಂಚ್ ಮಾಡ್ತಿದ್ದಾರೆ. ಈ ಸಲ ಈ ಮೊಬೈಲ್ ನೋಡಿದ ತಕ್ಷಣ ನನಗೆ ಒಂದು ಸ್ವಲ್ಪ ಖುಷಿ ಆಯ್ತು ಅಂತಾನೆ ಹೇಳ್ಬೋದು. ರೀಸನ್ ಏನು ಅಂದ್ರೆ, ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ ಎಷ್ಟು ಸ್ಲಿಮ್ ಆಗಿದೆ ನೋಡಿ. ಫಸ್ಟ್ ಟೈಮ್ ಒಂದು ಫೋಲ್ಡಬಲ್ ಫೋನ್ ಎಷ್ಟು ಸ್ಲಿಮ್ ಆಗಿರೋದು ನೋಡ್ತಾ ಇರೋದು. ನಾರ್ಮಲ್ ಆಗಿ ಫೋಲ್ಡಬಲ್ ಫೋನ್ಸ್ ಅಂದ್ರೆ ನಮಗೆ ಒಂದು ಸ್ವಲ್ಪ ದಪ್ಪ ಇರುತ್ತೆ. ಈ ಸಲ ಈ ಒಂದು ಫೋಲ್ಡಬಲ್ ಫೋನ್ ನೋಡ್ಕೊಂಡ್ರೆ ತುಂಬಾ ಸ್ಲಿಮ್ ಆಗಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಾರೆ ಇಲ್ಲ ಗೊತ್ತಿಲ್ಲ. ಇವಾಗ ಈ ಒಂದು ಪೋಸ್ಟರ್ ನ ರಿಲೀಸ್ ಮಾಡಿದ್ದಾರೆ. ಸ್ನ್ಯಾಪ್ಡ್ರಾಗನ್ 8 Gen 3 ಪ್ರೊಸೆಸರ್ ಇಂದ ಬರುತ್ತೆ. AMOLED ಡಿಸ್ಪ್ಲೇ ಇರುತ್ತೆ. ಹಾಗೆ ಬಂದ್ಬಿಟ್ಟು 120 Hz ರಿಫ್ರೆಶ್ ರೇಟ್ ಗೆ ಸಪೋರ್ಟ್ ಮಾಡುತ್ತೆ. ಸ್ಪೆಸಿಫಿಕೇಶನ್ಸ್ ಮಾತ್ರ ನಿಮಗೆ ಹೈಲೈಟ್ ಇರುತ್ತೆ, ತುಂಬಾನೇ ಚೆನ್ನಾಗಿರುತ್ತೆ. ಆದ್ರೆ ಪ್ರೈಸ್ ನಿಮಗೆ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ ಅಂತಾನೆ ಹೇಳ್ಬೋದು. ಸೊ ನೋಡೋಣಂತೆ ಈ ಮೊಬೈಲ್ ನ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಇಷ್ಟ ಗೈಸ್, ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್ ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಗೈಸ್.